ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ರಾಘವೇಂದ್ರ ದೇವಸ್ಥಾನಕ್ಕೆ ಬರ್ಬೇಕಂತೇಳಿ ಆಲ್ರೆಡಿ ಬುಕ್ ಮಾಡಿ ಒಂದು 15 ದಿನ 20 ದಿನದ ಮೇಲಾಗಿತ್ತು. ಬರ್ಬೇಕಂತೇಳಿ ಎಲ್ಲ ಹೋಗೋದು ಬರೋದು ರೂಮ ಎಲ್ಲನೂ ಅಡ್ವಾನ್ಸ್ ಬುಕ್ ಮಾಡಿದ್ವಿ. ಈಗ ಎಲ್ಲಿಗೆ ಬಂದಿ? ಎಲ್ಲಿಗೆ? ಮಂತ್ರಾಲಯಕ್ಕೆ ಹಲಗಲಿಯಿಂದ ಬರ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬಂದ್ವಿ. ಕರೆಕ್ಟ್ ಟೈಮಿಗೆ ಬಂದ್ರೆ ಬಾಗಲಕೋಟೆಗೆ ಬಂದು ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಇನ್ನೇನು ಟ್ರೈನ್ ಬಂದು ಹತ್ತಬೇಕು, ಮೈ ಮರ್ತ ಊಟ ಮಾಡ್ಕೊತ ಕುಂತೀವಿ. 5 ಸೆಕೆಂಡ್ ಕಣ್ಣು ಮುಂದೆ ಟ್ರೈನ್ ಪಾಸ್ ಆಯ್ತು. ಅಲ್ಲಿ ಇನ್ನೇನು ವಾಪಸ್ ಊರಿಗೆ ಹೋಗ್ರು ಅನಿಸ್ತು. ಮೈಂಡ್ ಬ್ಲಾಕ್ ಆಗ್ಬಿಡ್ತಿ. ಟ್ರೈನ್ ಮಿಸ್ ಮಾಡಿದಕ್ಕೆ ಏನು ಮಾಡಿದ್ರು ಅಂದ್ರೆ ಊಟ ಮಾಡ್ತೀನಿ ಒಂದು ಸ್ವಲ್ಪ ತಿತ್ತಲ್ಲ ಅಂತೇಳಿ ಯಾಕೆ ತಿಳ್ಕೊತ ಕೂತ್ಲು ಬಡ ತಿನ್ನಲಿಲ್ಲ. ನಾವು ಟ್ರೈನ್ ಹಿಡಿಬೇಕಂತೇಳಿ ರಘುವೇಡ್ ಅಡ್ಡಾಡಿದ್ವಿ. ಬಾಗಲಕೋಟೆ ಒಂದು ರೌಂಡ್ ಸುತ್ತ ನೋಡಿದ್ವಿ. 2 ರೂಪಾಯಿ ಕೊಟ್ಟು ನಾ 12ವರೆಗೆ ಬಂದಿದ್ದೀವಿ. ಛೇ ನಾವು ಹಾಗೆ ಬಂದೀವಿ. ಕರೆಕ್ಟ್ ಟೈಮಿಗೆ 12ಕ್ಕೆ ಬಿಟ್ಟು ನಾವು ಊರ. ನೀವು 12 ಇಲ್ಲ. ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದು ನೋಡಿದ್ರೆ ಬಾಗಲಕೋಟೆದಾಗ ಟ್ರೈನ್ ಹಿಡಿಬೋದಾಗಿತ್ತು. ಆದರೆ ಏನು ಮಾಡೋದು ಎಲ್ಲ ಫಸ್ಟ್ ಟೈಮ್ ನಾ ಟ್ರೈನ್ ಮಿಸ್ ಮಾಡಿದ್ದೆ. ನೀ ಎರಡನೇ ಈಗ ಗೊತ್ತದ ನಾ ಟ್ರೈನ್ ಇನ್ನು ಇಲ್ಲಿ ಮಟ್ಟ ಬಂದ್ವಿ, ಹೋಗೇ ಬಿಡೋಣ ಅಂತೇಳಿ ಬ್ಯಾರೆ ಮಾರ್ಗ ಹಿಡ್ಕೊಂಡು ಆಧಾರ್ ಕಾರ್ಡ್ ಹೆಂಗಾರು ಗೊತ್ತೈತ್ಲೆ ಫ್ರೀ ಐತಿ. ಆಧಾರ್ ಕಾರ್ಡ್ ತೊಗೊಂಡು ಒಂದು ಬಸ್ ಚಾರ್ಜ್ ಯಾವತ್ತೂ ನೋಡಾರ್ದು ರಾಯಚೂರು ಅವನ್ನೆಲ್ಲಾನು ಸುತ್ತ ಹೊಡ್ಕೊಂಡು ಬೈ ಬಸ್ ಬೈ ರೋಡ್ ಮಂತ್ರಾಲಯಕ್ಕೆ ಬಂದ್ವಿ. ಅದು ಒಂಥರ ಜರ್ನಿ ಭಾರಿ ಇತ್ತು. ಇನ್ನೊಂದು ಏನು ಟ್ವಿಸ್ಟ್ ಅಂದ್ರೆ ಕರೆಕ್ಟ್ ರಾಯಚೂರಿಗೆ ಬಂದ ಟ್ರೈನ್ ಮತ್ತು ನಮ್ಮ ಕೈಗೆ ಸಿಗ್ತೈತೆ. ನಾವು 3 ಮಂದಿ ಜರ್ನಿ ಇದೆ. 3 ಮಂದಿ ಜರ್ನಿ ಭಾರಿ ಇಂಟ್ರೆಸ್ಟಿಂಗ್ ಆಗಿತ್ತ. 12 ಗಂಟೆ ಟ್ರೈನ್ ಬರ್ಬೇಕಾರೇನ ಒಂದು ತಾಸು. ಇನ್ನೊಂದು ನಾವು ಆಲ್ರೆಡಿ ಎಲ್ಲ ಬುಕ್ ಮಾಡಿದ್ವಿಲ್ಲ, ಬುಕ್ ಮಾಡಿದ್ದು ನಮಗೇನೋ ಲಾಸ್ ಅನಿಸ್ಲಿಲ್ಲ. ಮತ್ತು ಇನ್ನೊಂದು ನುಕ್ಸಾನು ಆಗಲಿಲ್ಲ. ಅಲ್ಲಿ ಟ್ರೈನ್ ಕಳ್ಕೊಂಡಿದ್ದಕ್ಕೆ ಬಸ್ಸಿಂದ ಬಂದಿವಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಒಬ್ಬಂದು ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕಾಯ್ತು. ಅದು ಒಂದು ಲಾಸ್ ಅಷ್ಟೆ. ಲಾಸ್ ಆದ್ರೂ ಅದು ಒಂಥರ ಎಂಟರ್ಟೈನ್ಮೆಂಟ್. ಹೋಗುವಾಗ ಈಗ ಟ್ರೈನಿಗೆ ಹೋಗ್ತೀವಿ. ಆ್ಯಸ್ ಯೂಸ್ವಲ್ ನಾವು ಬುಕ್ ಮಾಡಿದ್ದು ಅದ ಟ್ರೈನಿಗೆ ಹೋಗ್ತೀವಿ. 11 ಗಂಟೆಗೆ ರಾಯಚೂರಾಗಿ ಊಟ. ಈಗ ಇವ್ರ ಅನುಭವ ಹೇಗೆ ಕೇಳೋಣ. ಕರೆಕ್ಟ್ 11 ನಾವು ಬಾಗಲಕೋಟೆ ಒಳಗೆ ಮಿಸ್ ಮಾಡಿದ ಟ್ರೈನ್ ಇನ್ನು 1.5 ತಾಸಿನಾಗ ಇಲ್ಲಿ ಬರ್ತೈತಿ. ಹೇಳಿ ನಿಮಗೆ ಹೆಂಗೆ ಅನಿಸ್ತೀರಿ? ನನಗೂ ಒಂಥರ ಖುಷಿ ಆಯ್ತು.
ಅದ್ರ ಬಟ್ ಅಲ್ಲಿ ಟ್ರೈನ್ ಮಿಸ್ ಮಾಡ್ಕೊಂಡು ಮೇಲೆ ಹೊಳ್ಳಿ ವಾಪಸ್ ಹೋಗ್ಬೇಕಂತ ನಿರ್ಧಾರ ಮಾಡಿದ್ವಿ. ಬಟ್ ಅಂತೂ ಎಂತೂ ಮಂತ್ರಾಲಯ ಬಂದು ಹಿಡ್ದೀವಿ. ಮುಂದೆ ಗಾಡಿಗಳ ಸಾಮ್ರಾಜ್ಯನ ಐತಿಲ್ಲ ಇಲ್ಲಿ, ಗಾಡಿಗಳ ಸಾಮ್ರಾಜ್ಯನ ಐತಿ. ಒಬ್ಬರಿಗೆ 50 ರೂಪಾಯಿ. ಎಷ್ಟು ದೂರ ಆಗತ್ತಾನ ಇಲ್ಲಿಂದ? ಇದಾ ಪ್ಲೇಸ್ ಭಾರಿ ಕೊಟ್ಟರು. ಬಟ್ ರಾಘವೇಂದ್ರ ಬೇಕಂತ ನಮಗೆ ಕಾಡ್ಸಕತ್ತಾನೆ. ಆಮೇಲೆ ಬಸ್ಸಿಗಾದ್ರೂ ಬರ್ತಾರಿಲ್ಲ ನೋಡೋಣ ಅಂತ ಟ್ರೈನ್ ಮಿಸ್ ಮಾಡ್ಯಾನ. ಬೇಕಂತ ಬಸ್ಸಿಗಾದ್ರೂ ಹೋಗೋಣ ಅಂತೇಳಿ ಬಸ್ಸಿಗೆ ಹೋಗುವಾಗ ನಿರ್ಧಾರ ಮಾಡಿದ್ವಿ. ಅಂತೂ ಇದು ಮಂತ್ರಾಲಯಕ್ಕೆ ಬಂದು ಸೇರಿದ್ವಿ. ಮಧ್ಯರಾತ್ರಿ 1:30 ಆಯಿತು. ಬಂದ ರೂಮ್ ಹುಡುಕಿ ರೂಮಿಗೆ ಬರಬೇಕಾದ್ರೆ 1:30 ಆಯಿತು. ಇವೆಲ್ಲ ರೂಮ ನೀವು ಆನ್ಲೈನ್ ಬುಕ್ ಮಾಡಿರ್ತೀರಿ. ಆನ್ಲೈನ್ ಬುಕ್ ಮಾಡಿದರೂ ಕೂಡ ಇಲ್ಲಿ 500 ರೂಪಾಯಿ ಡಿಪಾಸಿಟ್ ಇಟ್ಟು ನಿಮಗೆ ಕೀಸ್ ಕೊಡ್ತಾರೆ. ನೀವೆಲ್ಲ ಹುಷಾರಾಗಿ ರೊಕ್ಕ ಇಟ್ಕೊಂಡು ಬರ್ಬೇಕಿಲ್ಲಿ. ನಾನೀಗ ರೊಕ್ಕ ಇಟ್ಕೊಂಡು ಬಂದಿಲ್ಲ. ಸೊ ATM ಹುಡ್ಕಾಡ್ಕೊಂತ ಹೋಗಿ ATMದ ರೊಕ್ಕ ತಗೊಂಡ್ಬರ್ಬೇಕು. ಇನ್ನೊಂದು ಇಲ್ಲಿ ರೂಮ್ ಆಲ್ರೆಡಿ ಬುಕ್ ಮಾಡೀವಿ. ರೂಮ್ ಬುಕ್ ಮಾಡಿದ್ರು ನಮಗೆ ರೂಮ್ ಎಲ್ಲೈತಿ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದೀವಿ. ಫಸ್ಟ್ ಟೈಮ್ ಬಂದಮೇಲೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಅಲ್ಲಿ ಇಲ್ಲಿ ಬಂದದ್ದು ನೋಡ್ಕೊಂಡು ರೂಮ್ ಎಲ್ಲ ಬುಕ್ ಮಾಡಿ ಬಸ್ಸು ಎಲ್ಲನೂ ಇರೋದೇ ಗೊತ್ತಿರೋದ. ರೂಮ್ ಆಲ್ರೆಡಿ ಬುಕ್ ಮಾಡೀವಿ. ಎಲ್ಲರೂ ನೋಡಿದ್ರೆ ಅಲ್ಲಿ ಇಲ್ಲಿ ಕಳ್ಸಕತ್ತಾರ. ಗೊತ್ತಾಗೋದು ರಾತ್ರಿ ಆಗೈತಿ. 12:30 1 ಆಗೈತಿ ಬಂದಾಗ. ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಬರೋಕೆ ಸುಮಾರು 16 ಕಿಲೋಮೀಟ್ರ್ ಆಕತಿ. ಒಟ್ಟ ರಾತ್ರಿ ನೀವು ಯಾವ ಬಸ್ ಒಳಗೂ ಬರೋಂಗಿಲ್ಲ. ಬರೀ ಆಟೋದವರು ಅಡ್ಡಾಡ್ತಾರೆ. ಆ ರೋಡ್ ಆಟೋದವ್ರಿಗೆ ಅನ್ನೋ ಬಂದ್ಬಿಟ್ಟಂಗೆ ಆಗಿಬಿಡುತ್ತೆ. ರಾತ್ರಿ ಪದ್ದಸರಿ ಬರ್ತಾರೆ. ನೀವು ಹೆಂಗೆ ಒಂದು ಪುಷ್ಪಕ ವಿಮಾನದ ಬಂದಂಗೆ ಆಗತ್ತೆ. ಆ ರೀತಿ ಫೀಲ್ ಆಕತಿ. ಅದು ಒಂಥರ ಮಜಾ. ಬೆಳದಿಂಗಳು ಬೆಳಕಿತ್ತು. ಅವಾಗವಾಗ ಒಂಥರ ಲೈಟ್ ಫೋಕಸ್ ಮನಕ್ಕೆ ಬರ್ತಿದ್ವಿ. ಹಿಂದೆ ಕುಂತಿದ್ದೆ ಅದರೊಳಗೆ. ವಿಡಿಯೋದಲ್ಲಿ ತೋರಿಸಿನಿ. ಇಲ್ಲಿ ಬಂದಮೇಲೆ ನಮ್ಗೆ ಆ ಥರ ಬಂದದ್ದೇನು ಕೆಟ್ಟ ಅನಿಸ್ಲಿಲ್ಲ. ಬಂದದ್ದಕ್ಕೆ ಮನಸ್ಸಿಗೆ ಹಗುರಾತು. ಮತ್ತೊಮ್ಮೆ ಬರಬೇಕು ಅಂತೇಳಿ ಫೀಲ್ ಆಯ್ತು. ಗುಡಿ ಸೊ ಇನ್ನೊಂದು ಸಿಸ್ಟಮ್ ಏನಿದೆ, ರೂಮಿನ ಸಿಸ್ಟಮ್ ಮನೆಗಿಂತ ಹೆಚ್ಚು ರೂಮ್ ಮಾತ್ರ ಭಾಳ ಇದು ಸಿಸ್ಟಮೆಟಿಕ್ ಆಯಿತು. ಇನ್ನೊಮ್ಮೆ ಬರಬೇಕು ಅನ್ನೋ ಅಷ್ಟು ರೂಮಲ್ಲಿ ಇರಬೇಕನ್ನೋ ಒಂದು ದಿನ ಬರಬೇಕಂತ ಅನಿಸುವಷ್ಟು ರೂಮ್ ಕ್ಲೀನ್ ಇಟ್ಟಿದ್ದಾರೆ. ರೂಮ್ ಒಂದು ಸಿಟಿ ಮನೆಗಿಂತ ಹೆಚ್ಚು ಶಿಸ್ತು ಇಟ್ಟಿದ್ದಾರೆ. ಹೌದು, ರೂಮ್ ಮಾತ್ರ ಒಂದು ಫ್ಯಾಮಿಲಿ ಒಂದು ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ಕತೆ ಬಂದ್ರಂದ್ರೆ ಇಡೀ ಫ್ಯಾಮಿಲಿ ಅವ್ರು ಎಲ್ಲರೂ ಒಂದು ರೂಮ್ ಒಳಗೆ ಇರುವಷ್ಟು ರೂಮ್ ಐತಿದ್ರೆ ಮಿನಿಮಮ್ ಇಲ್ಲಾಂದ್ರೂ 50 ಜನ ಇರ್ಬೋದು ಇಲ್ಲಿ. ಜಸ್ಟ್ ನಾವು ಬುಕ್ ಮಾಡಿರೋದು ಬರೀ 3 ಮೆಂಬರ್ಗೆ ಅಷ್ಟೇ. 3 ಮೆಂಬರ್ಗೆ ಮಾಡಿರೋದು. ನಾನು ಅನ್ಕೊಂಡಿದ್ನಿ ಯಾವುದೋ ಒಂದು ಗುಡಿಸಲ್ ಥರ ಇರ್ತೈತಿ ಅಂತ ಅನ್ಕೊಂಡಿದ್ನಿ. ಬಟ್ ಆ ಥರನೂ ಅದಾವ ಇಲ್ಲಿ, ಹಳೆ ರೂಮ್ಗಳು ಅದಾವ. ಬಟ್ ಇನ್ನೊಂದು ಏನಂದ್ರೆ ಇದು ಪ್ರೈವೇಟ್ ಅಲ್ಲ, ಇದು ಮಠದ್ದು ಟ್ರಸ್ಟ್ ಜಸ್ಟ್ ಬರೀ ನಮ್ಗೆ ಎಷ್ಟಾಗಿರೋದು 3 ಕ್ಯಾಂಡಿಡೇಟ್ಗೆ 500 ರೂಪಾಯಿ ಡಿಪಾಸಿಟ್ ಇಟ್ಕೊಂಡಿರ್ತಾರೆ. ಆ ಡಿಪಾಸಿಟ್ ಇಟ್ಕೊಂಡಿದ್ದು ನಾನು ನಿಮ್ಗೆ ವಿಡಿಯೋ ಒಳಗೆ ತೋರಿಸಿನಿ. ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಬಿಸಿ ನೀರು ಬರುತ್ತೆ, ಕಂಟಿನ್ಯೂ ನೀರು ಇರುತ್ತೆ. ಮತ್ತು ಮಿನಿಮಮ್ ಇಲ್ಲಂದ್ರೂ 3 ಜನ 4 ಜನ ಮಲ್ಗುವಷ್ಟು ಬೆಡ್ ಐತಿ. ಮತ್ತು ಅದರ್ವೈಸ್ ಇನ್ನೊಬ್ರು ಸಿಂಗಲ್ ಮಲ್ಕೊಳ್ಳೋಕ್ಕೂ ಇನ್ನೊಂದು ಬೆಡ್ ಹಾಕಿದ್ದಾರೆ. ಭಾರಿ ಸಿಸ್ಟಮ್ ಐತಿ. ನಿಮಗೆ ಹೆಂಗೆ ಅನಿಸ್ತದೆ ಮಜಾ ಅನಿಸ್ತು. ಹೇಳ, ನಿಮಗೆ ಹೆಂಗೆ ನಾವು ಬರೋಕ್ಕಿಂತ ಮುಂಚೆನ ಬಂದು ಕೊಡ್ತಿದ್ವಿ. ಜಸ್ಟ್ ಮೊದಲ ಒಂದು ನಾಷ್ಟ ಮಾಡಕ್ಕಂತೇಳಿ ನಾಷ್ಟ ಮಾಡಿದ್ವಿ. ಹೋಗಿ ಈ ಕಡೆಗೆ ನಾಷ್ಟ ಮಾಡಕ್ಕಂತ ಹೋಗಿವಿ. ಅದು ಒಂದು ಸಣ್ಣದೊಂದು ಹೋಟೆಲ್. ಆ ರೈಸು ಒಳಗೂ ಹೋಗಲ್ದು ಹೊರಗೂ ಬರೋಲ್ದು. ಆಮೇಲೆ ಅವ ಚಿಲ್ಲರ್ ಕೊಡೋದು ಲೇಟ್ ಮಾಡಿದ. ಚಿಲ್ಲರ್ ತೊಗೊಂಡು ಹೋಗ್ಬೇಕು ಅನ್ಕೊಂಡ KSRTC ಬಸ್ ಅಡ್ಡಾತು. ಅಲ್ಲಿ ಹೋಗ್ಬೇಕಂದ್ರೆ ನಾನು ಮುಂದೆ ಇವ್ರು ಹಿಂದೆ ಬಂದರು. ಅದು ಒಂದು ಸಲ ಲೇಟ್ ಆಯ್ತು. ಒಳಗೆ ಹೋಗ್ತೀವಿ. ಇನ್ನು ಸೆಕ್ಯೂರಿಟಿ ಗಾರ್ಡ್ ಅದೇನು RPF ಪೊಲೀಸ್ ಅದಾರ.
ಅವ್ರನ್ನ ಕೇಳಾಕತ್ತಾಗ ಅವ್ರ ಹಿಂದೆನ ಪಾಸ್ ಆಗತ್ತ ಟ್ರೈನ್, ಅದನ್ನ ಹಿಡಿದಿದ್ರೆ ಹತ್ತು ಬಿಡ್ತಿದ್ವಿ ನಾವು. CBT ಇಂದ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಇಂದ CBT ಇಂದ ಮತ್ತೆ ಬಸ್ ಸ್ಟ್ಯಾಂಡ್. ಅಲ್ಲಿ ಸುತ್ತಾಕಿವ್ ನಾವು. ಬಸ್ ಮಿಸ್ ಆಯ್ತು. ಮಿಸ್ ಆದ್ರೂ ನಾವು ಬಂದು ರಾಯಚೂರ್ ಒಳಗ ಜಾಯಿನ್ ಆಗೇವಿ ಟ್ರೈನಿಗೆ, ಹಾಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇವಾಗ ಹೋಗ್ತೇವಲ್ಲ, ಈಗ ಹೇಗಿರುತ್ತಂತ ಎಂಜಾಯ್ ಮಾಡ್ಬೇಕಷ್ಟೆ. ಏನಿಲ್ಲ, ಒಂದು ಬಸ್ಸಿಂದ ಆಮೇಲೆ ಟ್ರೈನಿಂದು ಅನುಭವ ಸಿಕ್ಕಂಗಾತು. ಈ ಮಾತ್ರ ಜರ್ನಿ ಭಾರಿ ಇಂಟ್ರೆಸ್ಟಿಂಗ್ ಆಗಿತ್ತು, ಹೌದಾ? ಬಟ್ ಮಂತ್ರಾಲಯನು ಎಲ್ಲರೂ ಬಂದು ಹೋಗಿ ಮಂತ್ರಾಲಯನು ನಾವು ಮಾತ್ರ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಅಲ್ಲ ಪ್ರತಿ ಸರಿ ಬರ್ತೀವಿ. ಪ್ರತಿ ವರ್ಷನೂ ನೋಡ್ಬೇಕಾದಂತ ಪ್ಲೇಸ್ ಐತಿ, ಎಲ್ಲಾರು ಬನ್ನಿ, ಮಿಸ್ ಮಾಡ್ಬೇಡ್ರಿ. ಕಟ್ಟಡನು ಹೊಸದಾಗಿ ಸ್ವಲ್ಪ ಬೆಳೀತಾ ಇದೆ. ಹಿಂಗಾಗಿ ಮಂತ್ರಾಲಯ ಮುಂಚೆ, ಅದರಲ್ಲೂ ದೇವಸ್ಥಾನ ನೋಡ್ಬೇಕಂದ್ರೆ ಭಾಳ ವೇಟ್ ಮಾಡಾಗಿಲ್ಲ, ಜಲ್ದಿನ ಪಾಳೆ ಸಿಗ್ತೈತಿ. ದೇವ್ರ ದರ್ಶನನು ಜಲ್ದಿ ಆಗ್ತೈತಿ, ಧರ್ಮಸ್ಥಳ ಆಗತ್ತೆ. ಬಟ್ ಅದೇ ದೇವ್ರ ಪ್ರಸಾದನೇ, ದೇವ್ರಕ್ಕಿಂತ ಜಾಸ್ತಿ ದೇವ್ರ ಪ್ರಸಾದಕ್ಕೇನೆ ವೇಟ್ ಮಾಡಿ ಸುತ್ತಿ ದೇವ್ರ ಪ್ರಸಾದ ಏನಿಲ್ಲ. ಅದಕ್ಕೆ ಪ್ರಸಾದಕ್ಕೂ 2 ಗಂಟೆಯಿಂದ 4 ಗಂಟೆವರೆಗೂ ಕ್ಲೋಸ್ ಮಾಡಿರ್ತಾರೆ. ಯಾಕಂದ್ರೆ ಮತ್ತೆ ದೇವಸ್ಥಾನ ದರ್ಶನ ಕ್ಲೋಸ್ ಆಗಿರ್ತೈತಿ, ಆಮೇಲೆ ಊಟದ್ದು ಪ್ರಸಾದನೂ ಕ್ಲೋಸ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಹೋಗಿರೋದ್ರಿಂದ ಸ್ವಲ್ಪ ಎಡವಟ್ಟಾಯ್ತು. ಮಧ್ಯಾಹ್ನ ಹೊರಗಡೆ ಊಟ ಮಾಡ್ಬೇಕಾಯ್ತು. ಇಲ್ಲಿ ವಿಶೇಷತೆ ಇನ್ನೊಂದೇನಂದ್ರೆ, ರಾಯರ್ದ ಮಂತರಿಸಿದ್ದ ಅಕ್ಷತೆ ಕಾಳು ಕೊಡ್ತಾರ, ಅವನ ತಲೆ ಮೇಲೆ ಹಾಕೋದಾಗ್ಲಿ, ಮನೆಗೆ ಹೋಗಿ ಪೂಜೆ ಮಾಡೋದಾಗ್ಲಿ ಮಾಡಿದ್ರೆ ರಾಯರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಜನರಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅನ್ನಪ್ರಸಾದ್ ಸಿಗ್ಲಿಲ್ಲ ಅಂದ್ರೆ ಒಂದು ಊಟಕ್ಕೆ 100 ರೂಪೀಸ್ ಇದೆ. ಎಕ್ಸ್ಟ್ರಾ ಏನಾದ್ರು ರೈಸ್ ಬೇಕು ಅಂದ್ರೆ 40 ರೂಪಾಯಿ ಮತ್ತೆ 40 ರೂಪೀಸ್ ತಗೋಬೇಕು. ಒಂದು ಊಟಕ್ಕೆ ಒಂದೇ ಚಪಾತಿ, ಒಂದೇ ಚಮಚ ರೈಸ್. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಂದ್ರೆ ತೋರಿಸಿರೇ ಇಲ್ಲ. ಇಲ್ಲಿ ಅಡಿಗೆ ಉಪ್ಪುನು ಕಮ್ಮಿ, ಖಾರನೂ ಕಮ್ಮಿ. ನಮ್ಮ ಉತ್ತರ ಅನ್ನ ಪ್ರಸಾದದ ಊಟಕ್ಕೆ ಹೋಗಿರಲ್ಲ, ಅನ್ನ ಪ್ರಸಾದದ ಊಟ ಅದು ಸರಿಯಾಗೈತೆ ಏನಿಲ್ಲ, ಆದ್ರೆ ಅಲ್ಲಿ ರುಚಿ ಇರೋದಿಲ್ಲ. ಅದಕ್ಕಾಗಿ ಅದನ್ನ ಮಿತವಾಗಿ ಹಾಕಿಸ್ಕೊಳ್ಬೇಕು, ಮಿತವಾಗಿನೇ ತಿನ್ಬೇಕು. ಅತಿ ತಿನ್ನಕೋದು ಅಂದ್ರೆ ಅದು ತಟ್ಟೆಲಿ ಉಳ್ಕೊಂಡ್ಬಿಡ್ತೈತಿ, ಸಮಸ್ಯೆನೂ ಆಕತಿ. ಆ ಥರ ಕೆಡಿಸ್ಬಾರ್ದು ಅನ್ನೋದನ್ನ ಎಲ್ಲ ಕಡೆನೂ ಬೋರ್ಡ್ ಹಾಕ್ಯಾರ. ಆದ್ರೂ ಕೂಡ ನಾವು ಏನು ಮಾಡ್ತೀವಿ, ಉತ್ತರ ಕರ್ನಾಟಕದವರು ಸಿಕ್ಕಂಗ ನಮಗೆ ಹೊಟ್ಟೆ ಎಷ್ಟು ಐತಿ ಹಸು, ಅದನ್ನ ತಟ್ಟೆಗೆ ಹಾಕ್ಸ್ಕೊಂಡ್ಬಿಡ್ತೀವಿ. ಆದ್ಮೇಲೆ ಉಣ್ಣಾಕ ನಮ್ಗೆ ರುಚಿನೇ ಇರಂಗಿಲ್ಲ, ಅದು ತಿನ್ನಾಕ ತ್ರಾಸಕತಿ. ಇಲ್ಲಿ ಜನನೇ ಸ್ವಲ್ಪ ಸಪ್ಪೆ ತಿಂತಾರ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಅಡಿಗೆನೂ ಸ್ವಲ್ಪ ಅದೇ ಒಂದು 100 ರೂಪಾಯಿ ಕೊಟ್ಟು ತಿಂದಲ್ಲಿ ಅವ್ರು ಹೊಳೆ ಹಾಕಿಸ್ಕೋಬೇಕು ಅನಿಸ್ತು ನಮ್ಗೆ. ಹೊಳೆ ಹಾಕಿಸ್ಕೊಂಡು ದೇವಸ್ಥಾನದಲ್ಲಿ ಜಗ್ ಹಾಕಿದ್ರು ಊಟ ಸರಿ. 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು ಹಾಫ್ ರೈಸ್ ತಗೊಂಡು ಅಷ್ಟು ತಿಂದ್ವಿ. ನಮ್ಮಲ್ಲಿ 70 ರೂಪಾಯಿ ತಗೊಂಡ್ರೆ ಫುಲ್ ಮೀಲ್ಸ್ ಕೊಡ್ತಾರೆ, 2 ಚಪಾತಿ, ರೈಸ್ ಎಷ್ಟು ಬೇಕಾದಷ್ಟು ಉಣ್ಬೋದು. ಆದ್ರೆ ಇಲ್ಲಿ ಹಾಗಲ್ಲ, ಎಕ್ಸ್ಟ್ರಾ ರೈಸ್ ಬೇಕಾದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕು, 40 ರೂಪೀಸ್. ಚಪಾತಿ ಬೇಕಿದ್ರು ಎಕ್ಸ್ಟ್ರಾ ಪೇಮೆಂಟ್. ಚಪಾತಿ ಮತ್ತೆ 2 ಕೊಡೋದಿಲ್ಲ, ಒಂದೇ ಕೊಡೋದು. ತುಂಗಭದ್ರಾ ನದಿ ಐತಿ. ಬಟ್ ಇನ್ನೊಂದು ಇಲ್ಲಿ ವಿಶೇಷತೆ ಅಂದ್ರೆ, ಇಲ್ಲಿ ಬಂದ್ರೆ ನೆಟ್ವರ್ಕೇ ಸಿಗಲ್ಲ. ಅಯ್ಯೋ, ಅದು ಮಾತ್ರ ನೆಟ್ವರ್ಕ್ ಜಾಮರ್ ಇದೆ ಇಲ್ಲಿ. ಹಾಗಾಗಿ ಫೋನ್ ಪೇ ಅವೆಲ್ಲನೂ ವರ್ಕ್ ಆಗೋದಿಲ್ಲ. ಮತ್ತೆ ಇಲ್ಲಿ ಪ್ರತಿಯೊಂದು ಶಾಪ್ ನಲ್ಲಿ ಫೋನ್ ಪೇ ಏನಿಲ್ಲ, ಓನ್ಲಿ ಕ್ಯಾಶ್ ಇದಾವೆ. ಬಟ್ ನೆಟ್ವರ್ಕ್ ಸರಿ ಸಿಗಲ್ಲ. ಬಾರ್ಕೋಡ್ ಎಲ್ಲ ಕಡೆನೂ ಅದಾವ, ನಮಗ್ ಮಾತ್ರ ಬಂದಾಗಿಂದ ಕ್ಯಾಶ್ ಕೊಟ್ಟುನೇ. ATM ಮಾತ್ರ ಇದೆ, ATM ಮಿಷನ್ ಮಾತ್ರ ಐತಿ. ಎಲ್ಲಾರು ಫೋನ್ ಪೇ ತೆಗೆದಿವಿ ಅಂದ್ರೆ ಫೋನ್ ಪೇನ ಆಪರೇಟ್ ಆಗಲ್ಲ. ದೇವಸ್ಥಾನ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ನಾವು ನಿಮ್ಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಒಂದ್ಸಲಿ ನೀವು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅದನ್ನ ಮಾತ್ರ ಮಾಡದೇ ಇರ್ರಿ. ಇಲ್ಲಿಗೆ ಮಾತ್ರ ಬಂದೇ ಬರ್ರಿ ನೋಡ್ರಿ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ? ಈಗೂ ವಿಡಿಯೋ ಮಾಡಿದ್ವಿ, ಇನ್ನೊಂದ್ಸಲ ಫ್ಯಾಮಿಲಿ ಸಮೇತ ಬರ್ತೀವಿ ನೆಕ್ಸ್ಟ್ ಟೈಮ್, ಹಾಗೂ ವಿಡಿಯೋ ಮಾಡ್ತೀವಿ. ಈಗಿನಕ್ಕಿಂತ ಆಗ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡೋಣ. ಮತ್ತೆ ಇಲ್ಲಿ ಬಂದ ಮೇಲೆ ಏನು ನನಗೆ ಸ್ಪೆಷಲ್ ಅನಿಸ್ತೆ ಅಂದ್ರೆ, ಇದು ನಾವು ಬಂದು ಇಲ್ಲಿ ಭಾಳ ಪ್ಲೇಸ್ಗಳು ಅದಾವ, ಮತ್ತು ಅವನ್ನೆಲ್ಲ ನಮಗೆ ನೋಡೋಕ್ಕಾಗಲಿಲ್ಲ. ಅದೊಂದು ಬಂದ ಮೇಲೆ ಇನ್ನೊಂದು
ಏನಂದ್ರೆ ಇಲ್ಲಿ ರಾಯರ ದರ್ಶನ ಮಾಡ್ಕೊಂಡ್ಬಂದು ಹೊರಗಡೆ ಸುತ್ತಮುತ್ತ ದೇವಸ್ಥಾನದಲ್ಲಿ ಕೂತ್ರೆ ಹೊಟ್ಟೆ ಎದ್ದು ಬರೋ ಮನಸ್ಸೇ ಆಗಲ್ಲ. 1 hour 2 hour ಕುಂತ್ರು ಎದ್ದು ಹೋಗ್ಬೇಕು ಅನ್ಸುತ್ತೆ ಇಲ್ಲ. ಸನ್ನಿಧಾನದಲ್ಲಿ ಹೋಗಿ ಕುಂತ್ರ ಸಾಕ ಎದ್ದು ಬರೋ ಮನಸ್ಸಾಗಿಲ್ಲ. ನಾವು ಹೋಗಿ 2 ಸಲ ಈಗ 2 hour ಕುಂತ್ರು 3 hour ಕುಂತ್ರು ನಮಗೆ ಇನ್ನೂ ಈಗ 15 ನಿಮಿಷ ಕೂತೇವೇನೋ 20 ನಿಮಿಷ ಕುಂತೇವೇನೋ ಅನ್ನೋ ಫೀಲ್ ಆಗುತ್ತೆ. ಇಷ್ಟ ನಮ್ಮ ಅನುಭವನ ನಾವು ಹಂಚ್ಕೊಂಡಿವಿ. ಇದ್ರೊಳಗೆ ಏನಾದರೂ ನಾವು ತಪ್ಪೇನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ. ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋ ಒಳಗೆ ನಿಮ್ಮ ಜೊತೆ ನಾನು ಹೊಸ ವಿಷಯನ ಹಂಚ್ಕೋತೀನಿ. ಹಾಗಾದ್ರೆ ಬರೋಣಲ್ರಿ. ನಮಸ್ಕಾರ. ನಮಸ್ಕಾರ.